ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಕೈ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಕೇರಳದಲ್ಲಿ ಒಂದು ಕಡೆ ನೀರಿಲ್ಲದೆ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆ ರೈತರು ಕೂಡ ತಮ್ಮ ಬೆಲೆಯನ್ನ ಉಳಿಸಿಕೊಳ್ಳಿಕ್ಕೆ ಈಗ ಪ್ರತಿಭಟನೆಗೆ ಹಾದಿಗೆ ಮುಂದಾಗಿರುವಂತದ್ದು. ನಾನೀಗ ಮಂಡ್ಯದ ಏನು ಸಂಜೆ ಹಂತದಲ್ಲಿ ರೈತರು ಪ್ರತಿಭಟನೆ ಮಾಡುವಂತ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏನು ಕಾಣ್ತಾ ಇದೆ. ಈಗ ರೈತರೆಲ್ಲರೂ ಕೂಡ ಈಗ ತಮ್ಮ ಬೆಳೆಗಳಿಗೆ ನೀರನ್ನು ಕೊಡ್ಲಿ ಅಂತ ಹೇಳಿ ಇವತ್ತು ಮಂಡ್ಯದಲ್ಲಿ ಉಪ್ಸಾರು ಮತ್ತೆ ಹುಳಿಕಾಳನ್ನ ತಿನ್ನುವ ಮೂಲಕ ಒಂದು ವಿಶಿಷ್ಟ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ರೈತರ ಪರಿಸ್ಥಿತಿ ನಿಜಕ್ಕೂ ಕೂಡ ಒಂದು ರೀತಿ ಆತಂಕವನ್ನ, ಮತ್ತೆ ಅವರಿಗೂ ಕೂಡ ರೈತ ಕುಲಕ್ಕೂ ಕೂಡ ಒಂದು ರೀತಿಯಾಗಿ ಆತಂಕದಲ್ಲಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಇರುವಂತಹ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ರೈತರಿಗೆ ನೀರಿಲ್ಲ ಕಾರಣಕ್ಕಾಗಿ ಈಗ ರೈತರಿಗ ಹೆದ್ದಾರಿ ಮಧ್ಯೆ ಕುಳಿತು ರಸ್ತೆಯನ್ನು ತೆರೆಯುವ ಮೂಲಕ ಒಂದು ರೀತಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನು ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿ ಇದೆ, ಈ ಒಂದು ಹೆದ್ದಾರಿಯನ್ನು ತೆರೆಯುವ ಮೂಲಕ ರೈತರು ತಮ್ಮ ಈಗಾಗಲೇ ಕೂಡ ಹಲವು ದಿನಗಳಿಂದಲೂ ಕೂಡ ರೈತರು ಪ್ರತಿಭಟನೆ ಮಾಡ್ತಿರೋ ಕೂಡ ಯಾರು ಕೂಡ ಗಮನ ಹರಿಸಿದ ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ಇವತ್ತು ರಸ್ತೆ ಮಧ್ಯೆ ಕುಳಿತು ಉಪ್ಸಾರು ಮತ್ತೆ ಹುಳಿಕಾಳು ಮುದ್ದೆಯನ್ನು ತಿನ್ನುವ ಮೂಲಕ ತಮ್ಮ ವಿರುದ್ಧದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ರೈತರು ಕೂಡ ಹೆದ್ದಾರಿಯಲ್ಲಿ ಕುಳಿತು ಏನು ಇವತ್ತು ಮಧ್ಯಾಹ್ನ ಊಟವನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ರೈತರು ಕೂಡ ಮಾತಾಡಿಸ್ತೀನಿ, ಯಾಕೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಇವರ ಉದ್ದೇಶ ಏನು ಬಗ್ಗೆ. ನಾವು ಮೊದಲು ಚಳವಳಿ ಮಾಡಿದ್ದೀವಿ. ಅವತ್ತಿನ ನಾವು ಚಳವಳಿ ಮಾಡಿದಾಗ 1988ರಲ್ಲಿ 40 ಅಡಿ ಇದ್ದಾಗ ಇವ್ರು ನೀರು ಬಿಟ್ಟಿದ್ದಾರೆ ಇಡೀ ಮಂಡ್ಯ ಜಿಲ್ಲೆಗೆ. ಇವತ್ತಿನ ದಿನ 700 ಎಕರೆ 760 ಎಕರೆ ಇವತ್ತು ನೀರಿಲ್ಲದೆ ಜನ ನ್ಯಾಣ ಹಾಕತ್ತವ್ರೆ. ಇವತ್ತಿನ ದಿನ ರೈತರೆಲ್ಲ ನ್ಯಾಣ ಹಾಕತ್ತವ್ರೆ. ನೀರಿನ ಸಮಸ್ಯೆ ಬಹಳ ಪ್ರಾಬ್ಲಮ್ ಇದೆ. ಇದೇ ನೀರಿಗಾಗಿ ಕನ್ನಮಡಿ ಕಟ್ಟೆ ಮೈಸೂರು ನಾಲ್ವಡಿ ಕೃಷ್ಣ ದೇವರಾಯರು ಆಗಿನ ಕಾಲದಲ್ಲಿ ರೈತರಿಗೋಸ್ಕರ ಕಟ್ಟೆ ಕನ್ನಮಡಿ ಕಟ್ಟಿದ್ರು. ಇವತ್ತಿನ ದಿನ ಸರ್ಕಾರ 100 ರೂಪಾಯಿ ಟಿಕೆಟ್ ಮಾಡಿ 15 ವರ್ಷ ಹುಡುಗರಿಗೂ ಟಿಕೆಟ್ ತಗೊಂಡು ಅಲ್ಲಿ ಜನಗಳಿಗೆ ಬಿಡ್ತಾ ಇದ್ದಾರೆ ಕನ್ನಮಡಿ ಕಟ್ಟೆನ. ಅವ್ರಿಗೋಸ್ಕರ ಲಾಭ ಮಾಡ್ಕೊಂಡಿದ್ದಾರೆ. ಲಕ್ಷಾಂತರ ಗಂಟಲೆ ಕೊಳ್ಳೆ ಹೊಡಿತಾ ಅಲ್ಲಿ ಟಿಕೆಟ್ ನ ಕೊಟ್ಟು ಇಲ್ಲಿ ರೈತರು ಮಂಡ್ಯ ಜಿಲ್ಲೆ ರೈತರು ಕಾಯ್ತಾ ಇದ್ದಾರೆ. ಇವತ್ತು ಸರ್ಕಾರ ಹೊಣೆ ಇದಕ್ಕೆ. ನಾವು ಬೀದಿಲಿ ಬರ್ಬೇಕಾದ್ರೆ ಅನ್ನ ಇಲ್ಲದೆ ಮುದ್ದೆ, ನೀರಿಲ್ದೆ ಮುದ್ದೆ ತಿಂತಾ ಇದೀವಿ. ಇವತ್ತು ಹುಳ್ಳಿಕಾಳು ಸಾಂಬಾರು ತಿಂತಾ ಇದ್ದೀವಿ. ನೀರಿಲ್ಲದೆ ಎಲ್ಲರೂ ರೈತರು ಸಾಯ್ತಾ ಇದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ನೀರು ಬಿಟ್ಟಿಲ್ಲ ಅಂದ್ರೆ 1999ರಲ್ಲಿ ನಮ್ಮ ಪುಟ್ಟಣ್ಣ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಗಾಡಿ ಬಿಟ್ಟಿಲ್ಲ, ಸೈಕಲ್ ಬಿಟ್ಟಿಲ್ಲ, ಎತ್ತಿನ ಗಾಡಿ ಬಿಟ್ಟಿಲ್ಲ. ಆ ಚಳವಳಿ ಮಾಡ್ತೀವಿ ನಾವು. ಇವತ್ತಿಂದ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಚಳವಳಿ ಮಾಡಿದಾಗ ಎಲ್ಲಾರ್ಗು ಯಾವುದೇ ಹಳ್ಳಿಲಿ ಒಂದು ಸೈಕಲ್ ಕೂಡ ಸ್ಕೂಟರ್ ಕೂಡ ಬಿಡೋದಿಲ್ಲ ನಾವು. ಅಂತೆ ದೊಡ್ಡ ಚಳವಳಿ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ನೆಕ್ಸ್ಟ್ ನೀವು ಚಳವಳಿ ಮಾಡಿದಾಗ ನೀರು ಬಿಡ್ಲಿಲ್ಲ ಅಂದ್ರೆ ಅಲ್ಲಿಗೂ ಸಹಿ ನಾವು ಎಲ್ಲಿ ಗಂಟ ಓಡಾಟ ಮಾಡ್ತೀವಿ, ಅಲ್ಲಿ ಗಂಟನೂ ಸಹಿ ನಾವು ಯಾವುದೇ ಕಾರಣಕ್ಕೂ ನಾವು ಚಳವಳಿ ಅಂತ ಬಿಡೋದಿಲ್ಲ. ನಾಳೆನೆ ಬಿಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಈಗ ರೈತರು ಹೇಳುವಂತ ಮಾತು ಏನಿದೆ, ನಮಗೆ ಇರುವಂತಹ ಬೆಳೆಗಾದ್ರೂ ಕೂಡ ನೀರನ್ನ ಬಿಡಬೇಕು. 80 ಅಡಿ ಇದ್ದಾಗಲೂ ಕೂಡ ನೀರನ್ನ ಬಿಟ್ಟಂತ ಉದಾಹರಣೆ ಇದೆ. ಆದ್ರೆ ಈಗ ನೀರನ್ನ ಬಿಡದೆ ಇರುವಂತ ರಾಜ್ಯ ಸರ್ಕಾರ ರೈತರನ್ನ ನೀರಿನ ಹಾದಿ ಕೆಲಸವನ್ನ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.